ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ 20ರಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಒಂದನೇ ಪ್ರಶ್ನೆ ಓದೋಣ. ಅದಕ್ಕಿಂತ ಮುಂಚೆ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಆಲ್ ಅನ್ನೋ ಆಪ್ಷನನ್ನು ಆರಿಸ್ಕೊಳ್ಳಿ ಮಕ್ಕಳೇ. ಈಗ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮಕ್ಕಳೇ. 10 ಅಂಕಿಗಳ ಒಂದು ಸಂಖ್ಯೆಯನ್ನು ಸೃಜಿಸಲು 0ಯಿಂದ 9ರವರೆಗಿನ ಎಲ್ಲ ಅಂಕಿಗಳನ್ನು ಒಂದು ಬಾರಿ ಮಾತ್ರ ಬಳಸಿ ಮೊದಲ ಅಂಕಿ 0 ಆಗಬಾರದು. ಇವುಗಳನ್ನು ಬರೆಯಿರಿ. 10 ಅಂಕಿಗಳು ಅಂದರೆ 0ಯಿಂದ 9ರವರೆಗೆ ಬಳಸ್ಕೋಬೇಕು. 10 ಅಂಕಿ ಸಂಖ್ಯೆ ರಚಿಸಬೇಕು. 5ರ ಅತಿ ದೊಡ್ಡ ಗುಣಕ ಅಂದರೆ 5ರ ಮಧ್ಯಕ್ಕೆ ಬರಬೇಕು, ಅಂಥ 5ರಿಂದ ಭಾಗ ಆಗಬೇಕು ಅಂಥದ್ದು. 5ರ ಅತಿ ದೊಡ್ಡ ಗುಣಕ ಯಾವುದಪ್ಪ ಅಂದರೆ ನೋಡ್ರಿ, 10 ಅಂಕಿ ಸಂಖ್ಯೆ 1 2 3 4 5 6 7 8 9 10 10 ಅಂಕಿ ಸಂಖ್ಯೆ ಬರೆದ್ವಿ. ನಾವು 0ಯನ್ನು ಲಾಸ್ಟಿಗೆ ಬರೆದ್ವಿ, ಯಾಕಂದರೆ 0 ಇದ್ದರೆ 5ರಿಂದ ಭಾಗ ಆಗುತ್ತೆ. ಜೊತೆಗೆ ಇದು ಕೂಡ ಅತಿ ದೊಡ್ಡ ಸಂಖ್ಯೆ ಆಗಿದೆ. ಈ ಒಂದು ಅಂಕಿಗಳನ್ನು ಉಪಯೋಗಿಸಿ ಬರೆದ್ರೆ ಇದು ಅತಿ ದೊಡ್ಡ ಸಂಖ್ಯೆ ಆಗುತ್ತೆ. ಜೊತೆಗೆ 5ರ ಅತಿ ದೊಡ್ಡ ಗುಣಕನೂ ಕೂಡ ಹೌದು, ಅತಿ ದೊಡ್ಡ ಸಂಖ್ಯೆಯೂ ಹೌದು. 10 ಈ ಒಂದು ಅಂಕಿಗಳನ್ನು ಉಪಯೋಗಿಸಿ ಬರೀತಕ್ಕಂಥದ್ದು. ಇದು ಓದೋಣ ಒಂದು ಸ್ವಲ್ಪ. ಇಲ್ಲಿ ಮಿಲಿಯನ್ ಅಂದರೆ ಅಮೇರಿಕಾ ಪದ್ಧತಿಯಲ್ಲಿ 9 ಬಿಲಿಯನ್ 876 ಮಿಲಿಯನ್ 543,210. ನೆಕ್ಸ್ಟ್ ಅದರಲ್ಲೇ ಅತಿ ಕನಿಷ್ಠ ಸಮಸಂಖ್ಯೆ ಅಂತ ಆ ಒಂದು ಅಂಕಿಗಳನ್ನು ಬಳಸ್ಕೊಂಡು ಅತಿ ಕನಿಷ್ಠ ಸಮಸಂಖ್ಯೆ ನಾವು ನೋಡ್ರಿ, 1 ಬಿಲಿಯನ್ 23,456,798. ಈಗ ಅತಿ ಕನಿಷ್ಠ ಅಂದರೆ ನಾವು ಸಣ್ಣ ಅಂಕಿಗಳನ್ನು ಮೊದಲೇ ಬರ್ಕೊಳ್ತಾ ಹೋಗ್ತೀವಿ. 0ಯನ್ನು ಫಸ್ಟಿಗೆ ಬರೆದ್ರೆ ಅದು 10 ಅಂಕಿ ಸಂಖ್ಯೆ ಆಗಲ್ಲ. 0ಯನ್ನು ಒಳಗೆ ಹಾಕ್ಕೊಳ್ತೀವಿ. ಆಮೇಲೆ 1 2 3 4 5 6 7 8 9 ಬರಬೇಕಿತ್ತು. ಆದರೆ ನಮಗೆ ಸಮಸಂಖ್ಯೆ ಬೇಕಾಗಿರೋದ್ರಿಂದ 9ನ್ನು ಒಳಗೆ ತಗೊಳ್ತೀವಿ. 9 ಹೊರಗೆ ಬಂದರೆ ಏನಾಗುತ್ತೆ, ಅದು ಬೆಸ ಸಂಖ್ಯೆ ಆಗುತ್ತೆ. ಹಾಗಾಗಿ ಇದು ಅತಿ ಕನಿಷ್ಠ ಸಮಸಂಖ್ಯೆ. ಈಗ ಎರಡನೇ ಪ್ರಶ್ನೆ, 10,30,285. ಈ ಸಂಖ್ಯೆ ಪದಗಳಲ್ಲಿ 10,30,285. ಇದರಲ್ಲಿ 43 ಅಕ್ಷರಗಳಿವೆ. ಗರಿಷ್ಠ ಸಂಖ್ಯೆಯ ಅಕ್ಷರಗಳಿರುವ 7 ಅಂಕಿಯ ಒಂದು ಸಂಖ್ಯೆಯನ್ನು ಹೆಸರಿಸಿ. ಇಲ್ಲಿ ಮಕ್ಕಳೇ, ಇದು ಇಂಗ್ಲೀಷ್ NCERT ಇಂಗ್ಲೀಷ್ ಪುಸ್ತಕದಿಂದ ಕನ್ನಡಕ್ಕೆ ಇದು ತರ್ಜುಮೆ ಮಾಡಿರೋದ್ರಿಂದ ನಮಗೆ ಕನ್ನಡದಲ್ಲಿ ಬರೆದ್ರೆ ಇನ್ನೂ ದೊಡ್ಡ ದೊಡ್ಡ ಸಂಖ್ಯೆಗಳಿವೆ. ಅಂದರೆ ಈ ಒಂದು ಅಕ್ಷರಗಳನ್ನು ಎಣಿಸಿರೋ 1 2 3 4 5 6 7 8 9 10 11 12 13 14 15 16 17 18 19 20 21 ಅಷ್ಟೇ ಆಗೋದು. ಆದರೆ 43 ಅಕ್ಷರಗಳಿವೆ ಅನ್ನೋದನ್ನು ನೋಡಿದಾಗ ನಾವು ಇಂಗ್ಲೀಷ್ನಲ್ಲಿ ಬರೆದ್ರೆ ನೋಡಿರಿ, 10,30,285. ಹಿಂಗೆ ಇಂಗ್ಲೀಷ್ನಲ್ಲಿ ಬರೆದ್ರೆ ಈ ಅಕ್ಷರಗಳನ್ನು ಎಣಿಸಿದರೆ 43 ಅಕ್ಷರಗಳಿದ್ದಾವೆ. ಈ ಸಂಖ್ಯೆ ಇಂಗ್ಲೀಷ್ನಲ್ಲಿ 43 ಅಕ್ಷರಗಳನ್ನು ಹೊಂದಿದೆ. ಹಾಗೇ ನಾವು ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಯನ್ನು ಬರೀರಿ ಅಂತ ಹೇಳಿದಾಗ 7 ಅಂಕಿ ಸಂಖ್ಯೆ ಆಗಿರಬೇಕು. 1 2 3 4 5 6 7 7 ಅಂಕಿ ಸಂಖ್ಯೆ. ಈಗ 9,000 ಅಂದರೆ 9ನಲ್ಲಿ 4 ಅಂಕಿ ಮಾತ್ರ, 4 ಅಕ್ಷರಗಳು ಮಾತ್ರ ಇದ್ದಾವೆ. ನಾವು ಅದಕ್ಕೆ 77 ತಗೊಂಡ್ಬಿಟ್ರೆ 77 lakhs 77,777. ಇದರಲ್ಲಿ 60 ಅಕ್ಷರಗಳಿದ್ದಾವೆ. ಟೋಟಲ್ಲು 60 ಅಕ್ಷರಗಳಿದ್ದಾವೆ. ಹಂಗಾಗಿ ಇಂಗ್ಲೀಷ್ನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರತಕ್ಕಂಥ ಸಂಖ್ಯೆ 77,777. ಕನ್ನಡದಲ್ಲಿ ಅತಿ ಜಾಸ್ತಿ ಅಕ್ಷರಗಳಿರ್ತಕ್ಕಂಥ ಸಂಖ್ಯೆ ಅಂದರೆ 99,99,999 ಅಂತ ಹೇಳ್ಬೋದು. ಈಗ ಮೂರನೇ ಒಂದು ಪ್ರಶ್ನೆಯನ್ನು ಓದೋಣ. ಯಾವುದೇ 2 ಅಂಕಿಗಳನ್ನು ಪರಸ್ಪರ ಬದಲಾಯಿಸಿದಾಗ ಅತಿ ದೊಡ್ಡ ಸಂಖ್ಯೆ ಬರುವಂತೆ 9 ಅಂಕಿಗಳ ಒಂದು ಸಂಖ್ಯೆಯನ್ನು ಬರೆಯಿರಿ.
ಅಂತಹ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳ್ತಾರೆ. ಒಂದು 9 ಅಂಕಿ ಸಂಖ್ಯೆ ಬರೀಬೇಕು, ಅತಿ ದೊಡ್ಡ ಸಂಖ್ಯೆ ಬರೀಬೇಕು. ಅದನ್ನು ನಾವು ಬರೆಯೋಣ. ಅತಿ ದೊಡ್ಡ ಸಂಖ್ಯೆ 9 ಅಂಕಿ 1 2 3 4 5 6 7 8 9. ಅಂದರೆ ನಾವು ಯಾವುದೇ ಅಂಕಿನ ಅದು ಎರಡೆರಡು ಸರಿ ಬಳಸ್ದಂಗೆ ಬರೆದ್ರೆ 98,76,54,54,321 ಈ ಸಂಖ್ಯೆ ಅತಿ ದೊಡ್ಡ 9 ಅಂಕಿ ಸಂಖ್ಯೆ ಆಗಿದೆ. ಬೇರೆ ಬೇರೆ ಅಂಕಿಗಳಿಂದ ಮಾಡಬಹುದಾದ ಅತಿ ದೊಡ್ಡ 9 ಅಂಕಿ ಸಂಖ್ಯೆಯಾಗಿದೆ. ಈ ಸಂಖ್ಯೆಯಲ್ಲಿ ನಾವು ಅದಲು ಬದಲು ಮಾಡಿದರೆ 98ಅನ್ನು ಅದಲು ಬದಲು ಮಾಡಿದರೆ 89 ಅಂತ ಬದಲಿಸ್ಬೋದು. ಈಗ ಮೇಲೆ ಬರೆದಿರ್ತಕ್ಕಂಥದ್ದೇ ದೊಡ್ಡದು, ಮತ್ತು ನಾವು ಅದಲು ಬದಲು ಮಾಡಿದರೆ ಸ್ವಲ್ಪ ಸಣ್ಣದಾಗುತ್ತೆ ಆ ಸಂಖ್ಯೆ. 98ಅನ್ನು 89 ಅಂತ ಬದಲಿಸ್ಬೋದು, ಆವಾಗ ಇನ್ನೊಂದು ಸಂಖ್ಯೆ ಸಿಗುತ್ತೆ. ಆಮೇಲೆ 87ಅನ್ನು 78 ಅಂತ ಬದಲಿಸ್ಬೋದು. ಆಮೇಲೆ 76ನ 67 ಅಂತ ಬದಲಿಸಿ ಬರಿಬೋದು ಇನ್ನೊಂದು ಸಂಖ್ಯೆ. ಈ ರೀತಿ ನಾವು ಒಟ್ಟು 8 ಸಂಖ್ಯೆಗಳನ್ನು ಸುಲಭವಾಗಿ ಬರಿಬೋದು. ಉದಾಹರಣೆಗೆ ಇಲ್ಲಿ 98ಅನ್ನು ನಾವೇನು ಮಾಡಿದ್ವಿ 89 ಅಂತ ಬರೆದು ಇನ್ನೊಂದು ಸಂಖ್ಯೆಯನ್ನು ಬರೆದಿದ್ವಿ. ಇದರಲ್ಲಿ 8 ಮತ್ತು 9 ಅಂಕಿಗಳನ್ನು ಪರಸ್ಪರ ಬದಲಾಯಿಸಿದರೆ 9 ಅಂಕಿ ದೊಡ್ಡ ಸಂಖ್ಯೆ ಸಿಗ್ತದೆ. ಇಂಥ ಒಂದು ಸಂಖ್ಯೆಗಳು 8 ಸಂಖ್ಯೆಗಳನ್ನು ನಾವು ಬರಿಬಹುದು. ಈಗ 4ನೇ ಪ್ರಶ್ನೆ ನೋಡ್ರಿ, ಇಲ್ಲಿ 1 2 3 4 5 1 2 3 4 5 1 2 3 4 5 1 2 3 4 5 4 ಸತಿ ಬರೆದು ಇದು ಇಷ್ಟು ದೊಡ್ಡ ಸಂಖ್ಯೆ ಮಾಡಿದ್ದಾರೆ. ಈ ಸಂಖ್ಯೆಯಲ್ಲಿ ಉಳಿಯುವ ಸಂಖ್ಯೆಯು ಸಾಧ್ಯವಾದಷ್ಟು ದೊಡ್ಡ ಸಂಖ್ಯೆಯಾಗಿರುವಂತೆ 10 ಅಂಕಿಗಳನ್ನು ಒಡೆದು ಹಾಕಬೇಕು. 10 ಅಂಕಿಗಳನ್ನು ನಾವು ಒಡೆದು ಹಾಕಬೇಕು. ಅದು ಉಳಿಯೋ ಸಂಖ್ಯೆ ದೊಡ್ಡದಾಗಿರ್ಬೇಕು. ಈಗ ನಮಗೆ 5 ಈ ಅಂಕಿಗಳಲ್ಲಿ 5 ಅನ್ನೋ ಅಂಕಿ ದೊಡ್ಡದಿರೋದ್ರಿಂದ ಈ 5ಅನ್ನು ಉಳಿಸೋಣ. 1 ರಿಂದ 4 ನಾವು ಒಡೆದು ಹಾಕ್ಬಿಡೋಣ. ಫಸ್ಟಿಗೆ 5 ಇದ್ದರೆ ಅದು ದೊಡ್ಡ ಸಂಖ್ಯೆ ಆಗುತ್ತೆ ಅಂತ. ನೆಕ್ಸ್ಟು ಕೂಡ 5 ಉಳಿಸ್ಕೋಬೇಕಂದ್ರೆ ನಾವು ಇನ್ನೂ 1 2 3 4 ಇದನ್ನು ಒಡೆದು ಹಾಕೋಣ. ಒಟ್ಟು 8 ಅಂಕಿಗಳನ್ನು ಒಡೆದು ಹಾಕಿದ್ವಿ, 10 ಅಂಕಿಗಳು ಒಡೆದು ಹಾಕಬೇಕು. ಹಾಗಾಗಿ ಮತ್ತೆ 1 2ಅನ್ನು ನಾವು ಒಡೆದು ಹಾಕೋಣ. ಅಲ್ಲಿಗೆ 5 ಉಳಿತು ಮತ್ತು 3 4 5, ನೆಕ್ಸ್ಟ್ 1 2 3 4 5 ಇದು ಅತಿ ದೊಡ್ಡ ಸಂಖ್ಯೆ ಉಳಿತತೆ. ನಾವು ಅಮೇರಿಕಾ ಪದ್ಧತಿಯಲ್ಲಿ 3 ಅಂಕಿ ಸೇರಿ ಗುಂಪು ಮಾಡಿದರೆ 5,534,512,345 ಆಗುತ್ತೆ. 5ನೇ ಪ್ರಶ್ನೆ ಓದೋಣ. 0 ಮತ್ತು 1 ಈ ಪದಗಳಲ್ಲಿ ಇ ಮತ್ತು ಓ ಎರಡೂ ಪದಗಳಲ್ಲಿವೆ. ಅಂದರೆ ಓ ಇದರಲ್ಲೂ ಇದೆ, ಇದರಲ್ಲೂ ಇದೆ, ಇ ಇದರಲ್ಲೂ ಇದೆ, ಇದರಲ್ಲೂ ಇದೆ, ಕಾಮನ್ ಆಗಿದೆ. ಅದೇ ರೀತಿ 1 ಮತ್ತು 2ಗಳಲ್ಲಿ ಓ ಎರಡೂ ಪದಗಳಲ್ಲಿ ನೋಡಿ, TWO 2 ಓ ಇದೆ, ಇದರಲ್ಲೂ ಓ ಇದೆ. ಅಂಡ್ ಮತ್ತು 2 3 ಇದರಲ್ಲಿ ಎರಡರಲ್ಲೂ ಟಿ ಇದೆ. ಎರಡೂ ಪದಗಳಲ್ಲಿದೆ. ಒಂದು ಇಂಗ್ಲೀಷ್ ಅಕ್ಷರವು 2 ಅನುಕ್ರಮ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಬರದೇ ಇರಬೇಕಾದ್ರೆ ನೀವು ಎಷ್ಟರವರೆಗೆ ಎಣಿಸಬೇಕು ಅಂತ. ಈಗ ನಾವು ನೋಡ್ಕೊಳ್ತಾ ಹೋಗೋಣ. 0 1ನಲ್ಲಿ ಇ ಮತ್ತು ಓ ಕಾಮನ್ ಇದೆ, ಇದರಲ್ಲೂ ಇದೆ, ಇದರಲ್ಲೂ ಇ ಇದೆ, ಇದರಲ್ಲೂ ಓ ಇದೆ, ಇದರಲ್ಲೂ ಓ ಇದೆ. 1 2ನಲ್ಲಿ ಓ ಕಾಮನ್ ಇದೆ, 2 3ನಲ್ಲಿ ಟಿ ಕಾಮನ್ ಇದೆ, 3 4ಅಲ್ಲಿ ಆರ್ ಕಾಮನ್ ಇದೆ, 4 5ಅಲ್ಲಿ ಎಫ್ ಕಾಮನ್ ಇದೆ, 5 6ಅಲ್ಲಿ ಐ ಕಾಮನ್ ಇದೆ, 6 7ಅಲ್ಲಿ ಎಸ್ ಕಾಮನ್ ಇದೆ, 7 8ನಲ್ಲಿ